ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಅಂದರಾಗಿದೆ. ಡಿ ಗ್ಯಾಂಗ್ ನಡೆಸಿದಂತಹ ಕ್ರೌರ್ಯ ದಿನಕ್ಕೊಂದು ಬಯಲಿಗೆ ಬರ್ತಾ ಇದೆ. ಇನ್ನೂ ಕೂಡ ನಿಂತಿಲ್ಲ ಯಾವ್ಯಾವ ಸ್ವರೂಪದಲ್ಲಿ ಕ್ರೌರ್ಯ ನಡೆದಿದೆ ಅನ್ನುವಂಥದ್ದನ್ನು ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಭಯಾನಕ ಸತ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇದರ ನಡುವೆ ತನ್ನನ್ನು ನೋಡಲು ಬಂದಂತಹ ಅಮ್ಮನನ್ನು ಕಂಡು ಜೈಲಿನಲ್ಲಿ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಸ್ವಾಮಿ ಮೇಲೆ ಹಲ್ಲೆ, ಪವಿತ್ರಾಗೆ ಮಾಡಿದ್ದ ಮೆಸೇಜ್ ಓದಿ ಓದಿ ಥಳಿತ. ರೇಣುಕಾಸ್ವಾಮಿ ಮೇಲೆ ಅಕ್ಷರಶಃ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಶೆಡ್ನಲ್ಲಿ ಹಲ್ಲೆ ಮಾಡಿದ್ರಂತೆ. ರೇಣುಕಾಸ್ವಾಮಿಯ ಸುತ್ತಲೂ ವಾಹನಗಳನ್ನ ನಿಲ್ಲಿಸಿದ್ರಂತೆ. ಪವಿತ್ರ ಗೌಡಗೆ ಮಾಡಿದ ಒಂದೊಂದೇ ಮೆಸೇಜ್ಗಳನ್ನ ಪವನ್ ಓದ್ತಾ ಇದ್ರೆ ದರ್ಶನ್ ಸೇರಿ ಉಳಿದವರು ಹಿಗ್ಗ ಮುಗ್ಗ ಥಳಿಸ್ತಿದ್ರಂತೆ. 200ಕ್ಕೂ ಅಧಿಕ ಮೆಸೇಜ್ ಮಾಡಿದ್ದ ಸ್ವಾಮಿ ಮೇಲೆ ದರ್ಶನ್ ರೋಷಾವೇಶಗೊಂಡಿದ್ರಂತೆ. ಈ ಬಗ್ಗೆ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾನೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್. ಅಮ್ಮನ ಕಂಡು ಜೈಲಲ್ಲೇ ದರ್ಶನ್ ಕಣ್ಣೀರು. ತಾಯಿ ಮೇಲೆಯೂ ದರ್ಶನ್ ಕೈ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಕೆಟ್ಟ ಮೇಲೆ ಬುದ್ಧಿ ಕಲಿತಂತೆ ಕಾಣ್ತಿದೆ. ಜೈಲಿಗೆ ಹೋದ ತಾಯಿ ಮೀನಾ ಮಗನನ್ನ ಕಂಡು ಕಣ್ಣೀರ್ ಹಾಕಿದ್ದಾರೆ. ಆಗ ದರ್ಶನ್ ಕೂಡ ಅಮ್ಮನನ್ನ ನೋಡಿ ಕಣ್ಣೀರಿಟ್ಟಿದ್ದಾರಂತೆ. ಇದೇ ವೇಳೆ ತಾಯಿ ಮೀನಾ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡ ಮಗನೇ, ಆ ದೇವರಿದ್ದಾನೆ, ಎಲ್ಲವೂ ಒಳ್ಳೆಯದಾಗತ್ತೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗತ್ತೆ, ನಿನ್ನ ಆರೋಗ್ಯದ ಕಡೆಗೆ ಗಮನ ಕೊಡು, ಉಪವಾಸ ಇರಬೇಡಿ, ಸರಿಯಾಗಿ ಊಟ ಮಾಡು ಅಂತ ಹೇಳಿದ್ದಾರಂತೆ. ಈ ವೇಳೆ ಪತಿಯ ಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರ್ ಹಾಕಿದ್ದಾರಂತೆ. ಇನ್ನು ತಮ್ಮ ದಿನಕರ್ ಜೊತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಕಾನೂನನ್ನ ಗಾಳಿಗೆ ತೂರಿದ್ರಾ ಅನ್ನೋ ಅನುಮಾನ ಮೂಡಿದೆ. ಸಾಮಾನ್ಯರಿಗೆ ಒಂದು, ಸೆಲೆಬ್ರಿಟಿಗಳಿಗೆ ಒಂದು ಕಾನೂನು ಮಾಡಿಕೊಂಡಿದ್ದಾರಾ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಿವೆ. ಜೈಲಿನಿಂದ 100 ಮೀಟರ್ ಅಂತರದಲ್ಲೇ ಬ್ಯಾರಿಕೇಡ್ ಅಳವಡಿಸಿದ್ದು ಒಳಗಡೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಆದ್ರೆ ದರ್ಶನ್ ಫ್ಯಾಮಿಲಿ ವಾಹನ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದೆ. ಇದರಿಂದ ಪರಪ್ಪನ ಅಗ್ರಹಾರ ಸಿಬ್ಬಂದಿಯ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್ ಬಗ್ಗೆ ಮೌನ ಮುರಿದ್ರ ಸುಮಲತಾ. ದರ್ಶನ್ ನನ್ನ ದೊಡ್ಡ ಮಗ ಅಂತಿದ್ದ ಸುಮಲತಾ ಇಷ್ಟು ದಿನ ಯಾವುದೇ ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿದ್ರು. ಇದೀಗ ಭಗವದ್ಗೀತೆ ಶ್ಲೋಕ ಉಲ್ಲೇಖಿಸಿ ಸುಮಲತಾ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಒಳ್ಳೆಯದು ಆಗೋಕ್ಕೂ ಮುಂಚೆ ಕೆಟ್ಟದಾಗತ್ತೆ, ಒಳ್ಳೆಯ ಕಾಲವೂ ಬರತ್ತೆ, ಭರವಸೆಯನ್ನ ಇಡಬೇಕು ಅಂತ ಬರೆದುಕೊಂಡಿದ್ದಾರೆ. ದರ್ಶನ್ ವಿಚಾರವಾಗಿಯೇ ಈ ಸಾಲು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಪರಪ್ಪನ ಅಗ್ರಹಾರ ಬಳಿ ಹುಬ್ಬಳ್ಳಿಯಿಂದ ಆಗಮಿಸಿದ ಅಜ್ಜಿಯೊಬ್ರು ದರ್ಶನ್ ನೋಡಲು ಪಟ್ಟು ಹಿಡಿದ್ರು. ದರ್ಶನ್ ಜೊತೆ ಏನ್ ಮಾತಾಡ್ತೀರಾ ಅಜ್ಜಿ ಅಂತ ಕೇಳಿದ್ರೆ, ಎಲ್ಲಾನು ಮಾತನಾಡ್ತೀನಿ, ನಿಂಗೆಲ್ಲವೂ ಇತ್ತು, ನನ್ನಂತಹ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ನಿನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡಿಯಲ್ವಾ ಮಗ ಅಂತ ಕಣ್ಣೀರ್ ಹಾಕಿದ್ರು. ದರ್ಶನ ಯಾಕೆ ಹಂಗ್ ಮಾಡಿದ್ದಿ, ಚೆನ್ನಾಗಿರ್ಬೇಕು ಮಗ, ಯಾಕೆ ಹಂಗ್ ಮಾಡಿದಪ್ಪ ನೀನು, ಮಂದಿರ ಮಾತು ಕೇಳಿ, ನೀ ಹೀರೋ, 10 ಮಂದಿಯಾಗ ದೊಡ್ಡವ ನೀನು, ನೀ ಯಾಕೆ ನೀ ಕಿಮ್ಮತ್ ಕೊಳ್ಕೋತೀಯ, ಕೊಳ್ಕೋಬಾರ್ದು, ಮರದಿ ಬೇಕು, ಕಿಮ್ಮತ್ ಬೇಕು ನಮಗೆ, ಅಷ್ಟೆಂದ ಮಾತಾಡ್ತೀನಿ ನಾವು. ದರ್ಶನ್ ಬೇಗ ಜೈಲಿಂದ ರಿಲೀಸ್ ಆಗ್ತಾರಾ ಅಂತ ಅಭಿಮಾನಿಯೊಬ್ರು ದೇವರ ಬಳಿ ವರ ಕೇಳಿದ್ದಾರೆ. ಇದಕ್ಕೆ ದೇವರು ಹೌದು ಬೇಗ ರಿಲೀಸ್ ಆಗ್ತಾರೆ ಅಂತ ವರ ನೀಡಿದೆ ಅನ್ನೋ ವಿಡಿಯೋ ವೈರಲ್ ಆಗ್ತಿದೆ. ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಾಗೆ ಶರಣಾರ್ಥಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.